ಅಂಬೇಡ್ಕರ್ ಹಬ್ಬ ಗೊರಮಡುಗುಂಟು ಹಸಿರಟ್ಟಿ ಸಿ ಸಡಗರವೋ ಸಡಗರ. ಕೀಳು ಕುದುರೆ ವಿಧ ವಿಧವಾದ ಬೊಂಬೆಗಳು, ನೃತ್ಯ ಪ್ರದರ್ಶನ, ಅದ್ಭುತ ಗಾನ, ಭರತನಾಟ್ಯ, ಗಣ್ಯರ ಭಾಷಣ, ಸಾಧಕರಿಗೆ ಸನ್ಮಾನ, ಊರೆಲ್ಲ ಹಬ್ಬವೋ ಹಬ್ಬ. ಶಿಡ್ಲಘಟ್ಟದ ಗೊರಮಡುಗು ಗ್ರಾಮದಲ್ಲಿ ಅಂಬೇಡ್ಕರ್ ಹಬ್ಬದ ಸಡಗರ. ನಮಸ್ಕಾರ ವೀಕ್ಷಕರೇ, ಗರುಡ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ನವೀನ್. ಶಿಡ್ಲಘಟ್ಟ ತಾಲೂಕಿನ ಗೊರಮಡುಗು ಗ್ರಾಮದಲ್ಲಿ ಈ ಬಾರಿ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಹಾಗೂ ಜಗಜೀವನ್ ರಾಮ್ ಅವರ ಜಯಂತಿಯನ್ನು ಕೇವಲ ಆಚರಣೆಯಾಗಿ ಸೀಮಿತಗೊಳಿಸದೆ ಒಂದು ಹಬ್ಬದಂತೆ ಅರ್ಥಪೂರ್ಣವಾಗಿ ಆಚರಿಸಲಾಗಿದೆ. ಜಾತಿ ಮತದ ಭೇದವಿಲ್ಲದೆ ಇಡೀ ಗ್ರಾಮವೇ ಒಂದು ಸಂಭ್ರಮಿಸಿದ್ದು ಈ ಕಾರ್ಯಕ್ರಮದ ವಿಶೇಷ. ಈ ಕುರಿತು ಒಂದು ವರದಿ ಇಲ್ಲಿದೆ. ಶಿಡ್ಲಘಟ್ಟ ತಾಲೂಕಿನ ಗೊರಮಡುಗು ಗ್ರಾಮದಲ್ಲಿ 2026ನೇ ಸಾಲಿನ ಅಂಬೇಡ್ಕರ್ ಹಬ್ಬ ವೈಭವದಿಂದ ಜರುಗಿತು. ಗ್ರಾಮದ ಪ್ರತಿ ಮನೆಯ ಮುಂದೆ ನೀಲಿ ಧ್ವಜಗಳು ಹಾರಾಡುತ್ತಿದ್ದವು. ಮನೆಗಳಲ್ಲಿ ಮಾವಿನ ಎಲೆ ತೋರಣ, ಬಾಳೆದಿಂಡು ಹಾಗೂ ರಂಗೋಲಿ ಅಲಂಕಾರಗಳಿಂದ ಹಬ್ಬದ ಕಲೆ ಮನೆ ಮಾಡಿತ್ತು. ಇದು ಕೇವಲ ಒಂದು ಸಮುದಾಯದ ಕಾರ್ಯಕ್ರಮವಾಗದೆ ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ಮಾರ್ಪಟ್ಟಿತ್ತು. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಜಗದೀಶ್ ಹಾಗೂ ಕೊತ್ತನೂರು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಪವಿತ್ರ ಅವರು ಅಂಬೇಡ್ಕರ್ ಅವರ ಭಾವಚಿತ್ರದ ಮುಂದೆ ಕೇಕ್ ಕತ್ತರಿಸುವ ಮೂಲಕ ಮೆರವಣಿಗೆಗೆ ಅದ್ದೂರಿ ಚಾಲನೆ ನೀಡಿದರು. ಕೇವಲ ಮೆರವಣಿಗೆಗೆ ಸೀಮಿತವಾಗದ ಈ ಹಬ್ಬ ಸಾಧಕರಿಗೆ ಅದು ಸಾಧನೆಗೆ ಒತ್ತು ನೀಡಿತ್ತು. ಗ್ರಾಮದ ಪ್ರತಿಭಾವಂತ SSLC ಹಾಗೂ PUC ವಿದ್ಯಾರ್ಥಿಗಳಿಗೆ ವೇದಿಕೆಯಲ್ಲಿ ಗೌರವಿಸಲಾಯಿತು. ಅದರೊಂದಿಗೆ ಸಮಾಜದ ಮುಖ್ಯ ವಾಹಿನಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಗೊರಮಡುಗು ಗ್ರಾಮದ ಸರ್ಕಾರಿ ನೌಕರರನ್ನು ವಿಶೇಷವಾಗಿ ಸನ್ಮಾನಿಸಿ ಅಭಿನಂದಿಸಲಾಯಿತು. ಒಟ್ಟಾರೆಯಾಗಿ ಗೊರಮಡುಗು ಗ್ರಾಮದ ಈ ಅಂಬೇಡ್ಕರ್ ಹಬ್ಬವು ಸಾಮಾಜಿಕ ಏಕತೆ ಮತ್ತು ಸಹಬಾಳ್ವೆಗೆ ಸಾಕ್ಷಿಯಾಯಿತು. ಈ ಮೂಲಕ ಸಂವಿಧಾನದ ಆಶಯಗಳನ್ನು ಗ್ರಾಮೀಣ ಮಟ್ಟದಲ್ಲಿ ಪ್ರಚುರಪಡಿಸುವಲ್ಲಿ ಗ್ರಾಮಸ್ಥರು ಯಶಸ್ವಿಯಾದರು. ಇನ್ನು ಈ ಶುಭ ಸಂದರ್ಭದಲ್ಲಿ ವಕೀಲರ ಸಂಘದ ಅಧ್ಯಕ್ಷ ನಾರಾಯಣ ಸ್ವಾಮಿ, ARM PU ಕಾಲೇಜು ಪ್ರಿನ್ಸಿಪಲ್ ಮೂರ್ತಿ ಸಾಮ್ರಾಟ್, ಜನನಾಗಪ್ಪ, DSS ನಾರಾಯಣ ಸ್ವಾಮಿ, K ರಾಮಾಂಜಿನಪ್ಪ, ಶಿಕ್ಷಕ ಶ್ರೀನಿವಾಸ್ ಗೋಪಾಲಗೌಡ, ವಕೀಲ ಭಾಸ್ಕರ್, ದೇವರಮಲ್ಲೂರು ಮಹೇಶ್, ಪತ್ರಕರ್ತ ಮೈತ್ರಿ ಲೋಕೇಶ್, ವಕೀಲ ನಾಗರಾಜ್, ಡಿಶ್ ಮಂಜುನಾಥ್, ಮಾಜಿ ಸದಸ್ಯ ವೆಂಕಟರಮಣಪ್ಪ, ಮೆಂಬರ್ ಶ್ರೀನಿವಾಸ್, ಮುನಿನಾರಾಯಣ ಸ್ವಾಮಿ, ನರಸಿಂಹಪ್ಪ, ಗೆಂಗೇನಹಳ್ಳಿ ನಾರಾಯಣ ಸ್ವಾಮಿ, ಮುನಿಕೃಷ್ಣ, ನಾಗರಾಜಪ್ಪ, ನಾರಾಯಣ ಸ್ವಾಮಿ, ಕೇಶವರೆಡ್ಡಿ, ವೆಂಕಟೇಶ್, ರಾಜೇಶ್, ಪಿಲ್ಲ ಮಂಜುನಾಥ್, ನಂದನ್, ಶ್ರೀರಾಮ್, ಚೇತನ್, ಗೌತಮ್ ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ವರದಿ ನವೀನ್, ಗರುಡ. ಬಹಳ ಶಿಸ್ತುಬದ್ಧವಾಗಿ ಮಾಡಿದಂತಹ ಘಟನೆಗಳು ನಾವು ಈಗಾಗಲೇ ನೋಡಿರ್ತೀವಿ. ಈ ಒಂದು ಕಾರ್ಯಕ್ರಮವನ್ನು ಇಷ್ಟೊಂದು ಅದ್ಧೂರಿಯಾಗಿ ಮೂಡಿ ಬರ್ಬೇಕಂತ ಹೇಳಿದ್ರೆ ಅವಿರಹಿತ ಶ್ರಮ ವಹಿಸಿದಂಥ ನಮ್ಮೂರಿನ ಹಿರಿಯರು, ಮಹಿಳೆಯರು ಮತ್ತು ಯುವಕರು, ವಿಶೇಷವಾಗಿ ನನ್ನ ಸಹೋದರರು ಬಹಳ ಶ್ರಮ ವಹಿಸಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡಿರ್ತಾರೆ. ಈ ಕಾರ್ಯಕ್ರಮದ ಮೂಲ ಉದ್ದೇಶ ಬಾಬಾ ಸಾಹೇಬ್ ಅಂಬೇಡ್ಕರ್ರ ಚಿಂತನೆಗಳು, ಶಿಕ್ಷಣ, ಸಂಘಟನೆ, ಹೋರಾಟ. ಶಿಕ್ಷಣ ಪಡೆದವರು ಎಂದಿಗೂ ಎದೆಗುಂದದೆ ಮುನ್ನುಗ್ಗುತ್ತಾರೆ ಅಂತೇಳಿ ಎಲ್ಲ ರೀತಿಯಲ್ಲಿ ಈಗಾಗಲೇ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ರ ತತ್ವ ಸಿದ್ಧಾಂತಗಳು ಮೈಗೂಡಿಸ್ಕೊಂಡಿರೋರಿಗೆ ಗೊತ್ತಿದೆ. ಶಿಕ್ಷಣ ಹುಲಿಯ ಹಾಲಿದ್ದಂತೆ, ಅದನ್ನು ಕುಡಿದವರು ಗರ್ಜಿಸಲೇಬೇಕು. ಆ ನಿಟ್ಟಿನಲ್ಲಿ ಗ್ರಾಮದ ಭಾವೈಕ್ಯತೆ, ಸಾಮರಸ್ಯವನ್ನು ಪ್ರತಿಯೊಬ್ಬರು ಮೈಗೂಡಿಸ್ಕೊಳ್ಬೇಕಂತೇಳಿ ನಾವೆಲ್ಲರೂ ಈ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ರ ಒಂದು ಜಯಂತಿ ಉತ್ಸವವನ್ನು ಇಂದು ಗ್ರಾಮದಲ್ಲಿ ಅಂಬೇಡ್ಕರ್ ಹಬ್ಬ ಗೊರಮಡುಗು 2026 ಎಂಬ ಶೀರ್ಷಿಕೆ ಅಡಿಯಲ್ಲಿ ನಾವು ಮಾಡಿರ್ತೀವಿ. ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಮ್ಮೂರಿಗೆ ಆಗಮಿಸಿದಂಥ ಎಲ್ಲ ಗಣ್ಯಮಾನ್ಯರಿಗೆ, ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಬಯಸ್ತಾ, ಈಗಾಗಲೇ ನಮ್ಮ ಊರಿನಲ್ಲಿ ನಾವು ಕಳೆದ 2-3 ವರ್ಷಗಳ ಹಿಂದೆ ಒಂದು ಕಾರ್ಯಕ್ರಮ ಮಾಡಿರ್ತೀವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ಜಾಗೃತಿ ಮೂಡಿಸೋಣ, ಸಂವಿಧಾನವನ್ನು ಎತ್ತಿ ಹಿಡಿಯೋಣ ಅಂತೇಳಿ ಸ್ವಲ್ಪ ಜನ ಸೇರಿದ್ರು. ಇವತ್ತು ಇನ್ನೂ ಹೆಚ್ಚಿನದಾಗಿ ಸೇರಿದ್ದಾರೆ. ಯಾಕಂತ ಹೇಳಿದ್ರೆ ನಾವು ಚೈನಾ ಒಂದು ಏನು ಬಿದಿರು ಅಂತಾರೆ, ಅದು 5 ವರ್ಷ ಹಾಕಿದ್ರೇ ಅದು ಮೊಳಕೆ ಬಂದು ದೊಡ್ಡದಾಗಿ, ಅದು ಬೇರು ಎಷ್ಟು ಸ್ಟ್ರಾಂಗ್ ಆಗಿರುತ್ತೋ ಮೇಲೆಗೆ ಅಷ್ಟೇ ಸ್ಟ್ರಾಂಗ್ ಆಗಿರುತ್ತೆ. ಅದಕ್ಕೆ ನಾವು ಆವತ್ತು ಆಗಿರುವಂಥ ಗಿಡ ಇವತ್ತು ಬೆಳೆದಿದೆ, ಇವತ್ತು ಬೆಳೆದು ವೃಕ್ಷವಾಗಿ ಇದಿದೆ. ಇದನ್ನು ಕೀಳಕ್ಕಾಗಲ್ಲ. ಇನ್ನು ಯಾಕೆ ಕೀಳಕ್ಕಾಗಲ್ಲ ಅಂತ ಹೇಳಿದ್ರೆ, ಗೊರಮಡುಗಿನಲ್ಲಿ
ದಲಿತ ವರ್ಗಕ್ಕೆ ಸಪೋರ್ಟ್ ಆಗಿ ನಿಂತಿರುವಂಥವರು ಮೇಲ್ವರ್ಗದವರು ಇಲ್ಲಿ ಎಷ್ಟು ಅನ್ಯೂನ್ಯವಾಗಿ ಸಹೋದರತ್ವದಿಂದ ಇದ್ದಾರೆ ಅಂತ ಹೇಳಿದ್ರೆ ಪ್ರತಿಯೊಂದು ಮನೆಯಿಂದನೂ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಮೆರವಣಿಗೆಯಲ್ಲಿ ಕಲಾ ತಂಡಗಳ ಜೊತೆ ಹೆಣ್ಮಕ್ಳು, ವಿಶೇಷವಾಗಿ ನಾನು ಮೇಲ್ವರ್ಗ ಅನ್ನಲ್ಲ, ಅವರು ನಮ್ಮ ಸಹೋದರರು ಸಹೋದರಿಯರು, ಭಾಳ ಅಚ್ಚುಕಟ್ಟಾಗಿ ಮನೆಗಳ ಮುಂದೆ ಇವತ್ತು ಸಾರಿಸಿ ರಂಗೋಲಿ ಬಿಡಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿದ್ರೆ ಬೇರೆ ದಲಿತ ಕಮ್ಯುನಿಟಿಗೆ ಅಲ್ಲ, ಇವರು ಭಾರತದ ಸಂವಿಧಾನ ಪಿತಾಮಹ. ಇವರ ಒಂದು ಸಂವಿಧಾನದ ಅಡಿಯಲ್ಲಿ ಪ್ರತಿಯೊಬ್ಬರಿಗೆ ಹಕ್ಕುಗಳು ಸಿಗ್ತಾ ಇದೆ. ಆರ್ಟಿಕಲ್ 29 ಜೀವಿಸುವ ಹಕ್ಕು, ಆರ್ಟಿಕಲ್ 19 ವಾಕ್ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ, ಇವೆಲ್ಲ ನಾವು ಸಂವಿಧಾನ ಅಡಿಯಲ್ಲಿ ತಿಳ್ಕೊಂಡಿರ್ತೀವಿ. ನಮ್ಮ ಹಕ್ಕುಗಳಿಗೋಸ್ಕರ ಹೋರಾಟ ಮಾಡೋದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ರೇ ನಮಗೆ ಮೂಲ ಕಾರಣ. ಅದಕ್ಕೆ ದಲಿತ ಕಮ್ಯುನಿಟಿಗೆ ಮಾತ್ರ ನೀವು ಅಂಬೇಡ್ಕರ್ ಜಯಂತಿ ಅಂತ ಹೇಳಿದ್ರೆ ನಾವು ಒಪ್ಪಲ್ಲ ಅಂತೇಳಿ ಪೂರ್ವಭಾವಿ ಸಭೆಗೆ ಒಂದು ಆಯೋಜನೆ ಮಾಡಿದಾಗ ನಮ್ಮ ಒಂದು ಸಭೆಗೆ ಹಿರಿಯ ಮಾನ್ಯರು ಭಾಳ ಎಲ್ಲ ಸಮುದಾಯಗಳಿಂದನೂ ಬರ್ತಾರೆ. ನಾನು ಜಾತಿ ಅಂತ ಹೇಳಕ್ ಹೋಗಲ್ಲ, ಎಲ್ಲ ಸಮುದಾಯದ ಅಣ್ಣ ತಮ್ಮಂದರು ಬಂದು ಆವತ್ತು ಈ ಕಾರ್ಯಕ್ರಮ ನಡೆಯೋದಕ್ಕೆ ಮೂಲ ಕಾರಣಕರ್ತರಾಗಿರ್ತಾರೆ. ಎಲ್ಲರೂ ಇವತ್ತು ಪೆಂಡಾಲ್ ಆಗಿರ್ಬೋದು, ಸ್ಟೇಜ್ ಆಗಿರ್ಬೋದು, ಚೇರ್ ಆಗಿರ್ಬೋದು, ಅನ್ನದಾಸೋಹಗಳಾಗಿರ್ಬೋದು, ಅಲ್ಲಿ ಮುಂದೆ ಊರ್ ಬಾಗಿಲು ಅಂತೇಳಿ ಅಂಬೇಡ್ಕರ್ ಹಬ್ಬ ಅಂತ ಆಗಿರ್ಬೋದು, ಅಲ್ಲಿನ ಒಂದು ಸ್ಥಿತಿಗತಿಗಳಾಗಿರ್ಬೋದು, ವಿಶೇಷವಾಗಿ ರಾತ್ರಿ 1:30 ಆದ್ರೂ ಏನು ಅಂಬೇಡ್ಕರ್ ಅನುಯಾಯಿಗಳಂತೆ ಇಲ್ಲಿ ಕೆಲಸ ಮಾಡಿರ್ತಾರೆ. ವಿಶೇಷವಾಗಿ ಯುವಕರು ವಾಲಂಟಿಯರ್ ಆಗಿ ತಾವು ದುಡಿದ ಹಣದಲ್ಲಿ ಏನು ಬಿಸಿಲು, ಈ ಒಂದು ಸುಡುವ ಬಿಸಿಲಿನಲ್ಲಿ ಸಹ ಈ ಅಂಬೇಡ್ಕರ್ ಜಯಂತಿಗೆ ಅಂತ ಹೇಳಿದಾಗ ಭಾಳ ನಿಜವಾಗ್ಲೂ ನಾವು ದುಃಖಿತರ ಆಗ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ನಾವು ಯಾಕಪ್ಪ ಇನ್ನ ಇಷ್ಟೊಂದು ಮುಂದೆ ಬಂದಿಲ್ಲ ಅಂತೇಳಿ. ಅದಕ್ಕೆ ನಾವು ಚೈನಾ ವೃಕ್ಷದಂತೆ ದೊಡ್ಡದಾಗಿ ಬೆಳೆದಿದ್ದೀವಿ. ನಾವು ಈ ಊರಿನಲ್ಲಿ ಇನ್ನಷ್ಟು ದೊಡ್ಡ ಕಾರ್ಯಕ್ರಮಗಳು ಮಾಡೋದಕ್ಕೆ ಇವತ್ತು ನಾಂದಿ ಹಾಕ್ಕೊಂಡಿದ್ದೀವಿ. ಈ ನಾಂದಿ ಹಾಕ್ಕೊಂಡಿರೋ ಈ ಹಿನ್ನೆಲೆಯಲ್ಲಿ ನಮ್ಮ ಹಿರಿಯರು ವಿಶೇಷವಾಗಿ ಅವ್ರು ಹಾಕಿರೋ ಮಾರ್ಗದರ್ಶನದಲ್ಲೇ ನಾವೆಲ್ಲ ಒಗ್ಗಟ್ಟಾಗಿ ಹೋಗಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಯಶಸ್ವಿ ಕಾರ್ಯಕ್ರಮಗಳು ಮಾಡೋಣ. ಇದೇ ಗ್ರಾಮದಲ್ಲಿ ವಿಶೇಷವಾಗಿ ನಾವು ಈ ಕಾರ್ಯಕ್ರಮ ಮಾಡುವ ಉದ್ದೇಶ ಏನಂತ ಹೇಳಿದ್ರೆ, SSLC ಮತ್ತು PUCಯಲ್ಲಿ 2025 ಮತ್ತು 26ನೇ ಸಾಲಿನಲ್ಲಿ ತೇರ್ಗಡೆಯಾದಂತಹ ವಿದ್ಯಾರ್ಥಿಗಳನ್ನು ಇಲ್ಲಿ ಗುರುತಿಸಿ ಇಲ್ಲಿ ಒಂದು ಸನ್ಮಾನ ಆನರ್ ಮಾಡೋಣ ಅಂತೇಳಿ ನಮಗೆ ಮೊದಲನೇದಾಗಿ ಅಡ್ವೈಸ್ ಮಾಡಿದ್ರು. ಅದಕ್ಕೆ ನಮಗೆ ಭಾಳ ಖುಷಿ ಆಯಿತು. ಇಂಥ ಕಾರ್ಯಕ್ರಮಗಳು ಇಲ್ಲ ಆಗೋದಕ್ಕೆ ಅವ್ರಿಗೆ ನೆಕ್ಸ್ಟ್ ಜನ್ರೇಷನ್ಗೆ ಒಂದು ಇನ್ಸ್ಪೈರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದೇ ಒಂದು ಕಾರಣಕ್ಕೆ ಇದನ್ನು ನಮ್ಗೆ ಭಾಳ ಖುಷಿ ಆಯಿತು. ಎಲ್ಲರೂ ಒಪ್ಕೊಂಡಿದ್ದಾರೆ. ಮತ್ತು ಇನ್ನೊಂದು, ಇದೇ ಊರಿನಲ್ಲಿ ಭಾಳ ನಮಗೆ ಇನ್ಸ್ಪೈರು ನಮ್ಮ ಶ್ರೀನಿವಾಸ್ ಸಾರು, ಶಿಕ್ಷಕರು. ಅವರು ನಾವು ಚಿಕ್ಕವರಿದ್ದಾಗ ಅವ್ರನ್ನ ಇನ್ಸ್ಪೈರ್ ತಗೊಂಡು ನಾವು ಏನೋ ಒಂದು ಸಾಧನೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಈಗ ಒಂದು ರಾಗಿ ಕಾಳಷ್ಟು ಸಾಧನೆ ಮಾಡಿದ್ದೀವಿ ಅಂತ ನನ್ನ ಒಂದು ಭಾಳ ಖುಷಿ ಆಯಿತು. ಅದಕ್ಕೆ ಅಂಥವ್ರನ್ನೆಲ್ಲ ಇನ್ಸ್ಪೈರ್ ತಗೊಂಡು ಈಗ ಮುಂದಿನ ದಿನಗಳಲ್ಲಿ ಅವರಂತೆ ವಿದ್ಯಾವಂತರಾಗಬೇಕಂತೇಳಿ ವಿದ್ಯಾವಂತ ಏನು ಸರ್ಕಾರಿ ನೌಕರಿಯಲ್ಲಿರುವಂತಹ ಇವಾಗ ಸೀನಣ್ಣಾಗಿರ್ಬೋದು, ನಮ್ಮ ಸುಧಾ ಮೇಡಮ್ನಾಗಿರ್ಬೋದು, ನಮ್ಮ ಪೂಜಪ್ಪ ನಮ್ಮ ಜೊತೆಯಲ್ಲೇ ಹೋದಂತಹ ಬಡ ಕುಟುಂಬದಿಂದ ಬಂದು ಇವತ್ತು ಒಂದು ಪೊಲೀಸ್ ಇಲಾಖೆಯಲ್ಲಿ ಒಂದು ಪೇದೆ ಆಗಿದ್ದಾರೆ. ಮತ್ತು ಗಂಗೋತ್ರಿ ಅಂತ ಹೇಳಿಬಿಟ್ಟು ಆ ಮಗುನು ಸಹ ಒಂದು ಬಡ ಕುಟುಂಬದಲ್ಲಿದ್ರೂ ಇವತ್ತು ಹೈಕೋರ್ಟಲ್ಲಿ ಕ್ಲರ್ಕ್ ಆಗಿರ್ತಾರೆ. ಮತ್ತು ಲಕ್ಷ್ಮೀದೇವಿ ಭೂಲಕ್ಷ್ಮಿ ಅಂತ ಹೇಳಿಬಿಟ್ಟು ಇನ್ನು ಅದೇ ಹಾದಿಯಲ್ಲಿ ನಿಜವಾಗ್ಲೂ ಎಷ್ಟು ಜನ ಇದ್ದಾರೋ ನಾವು ಪಟ್ಟಿ ಬರ್ಕೊಂಡಿದ್ದೇವೆ. ಅವ್ರನ್ನೆಲ್ಲ ಇಲ್ಲಿ ಹಿರಿಯರ ಒಂದು ಸನ್ಮಾನ ಸ್ವೀಕರಿಸಿ ಅವ್ರ ಕೈಯಲ್ಲಿ ಅವ್ರಿಗೆ ಒಂದು ಆನರ್ ಮಾಡಿಸೋಣ ಅಂತ ಹೇಳಿಬಿಟ್ಟು ನಮ್ಮದ ಒಂದು ಈ ಕಾರ್ಯಕ್ರಮದ ಉದ್ದೇಶ ಆಗಿತ್ತು. ಕಲಾ ತಂಡಗಳು ಈ ಕಾರ್ಯಕ್ರಮಕ್ಕೆ ಮೆರುಗು ತಂದಂತಹ ಎಲ್ಲರೂ ಹೆಸರು ಹೇಳದೆ ಅನ್ಯತಾ ಭಾವಿಸಬೇಡಿ. ಎಲ್ಲರೂ ನಮ್ಮ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದಿರಿ. ನಿಮ್ಗೆಲ್ಲರಿಗೂ ನಾನು ಪಾದಾಭಿವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ನಿಮ್ಮ ಸಹಕಾರ ಸಹಾಯ ಇದೇ ರೀತಿ ಇರಲಿ. ಈ ಇಷ್ಟೊಂದು ಕಾರ್ಯಕ್ರಮಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ಮತ್ತೊಮ್ಮೆ ನಮಿಸುತ್ತಾ, ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಪೊಲೀಸ್ ಇಲಾಖೆಯವರು ಸೂಕ್ತ ಬಂದೋಬಸ್ತ್ನ ಒದಗಿಸಿಕೊಟ್ಟಿರ್ತಾರೆ. ವಿಶೇಷವಾಗಿ ಪತ್ರಿಕಾ ಮಾಧ್ಯಮ ಮಿತ್ರರು ಬಂದಿರ್ತಾರೆ. ವೇದಿಕೆ ಹಿಂದೆ ಇರೋರಿಗೆಲ್ಲ ಮತ್ತೊಮ್ಮೆ ನಮನಗಳನ್ನು ತಿಳಿಸುತ್ತಾ, ಜೈ ಭೀಮ್ ನಮನಗಳನ್ನು ತಿಳಿಸುತ್ತಾ, ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್, ಬಲೋ ಭಾರತ್ ಮಾತಾ ಕಿ ಜೈ ಭೀಮ್. ಧನ್ಯವಾದಗಳು.